ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ನಾನು ಎಲ್ಲೋ ಅಯೋಧ್ಯೆಯಲ್ಲಿಲ್ಲ, ಈ ವರದಿಯನ್ನು ನಾನು ಸಲ್ಲಿಸ್ತಾ ಇರೋದು ಕೇರ್ಪೇಟೆಯಲ್ಲಿ. ಅಯೋಧ್ಯೆಯಲ್ಲಿ ನಡೆಯುತ್ತಿರುವಂತಹ ಒಂದು ಕಾರ್ಯಕ್ರಮಕ್ಕೆ ಯಾವ ಮಟ್ಟಕ್ಕೆ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂಥ ಕೇರ್ಪೇಟೆಯಲ್ಲಿ ಯಾವ ಮಟ್ಟಕ್ಕೆ ಆಚರಣೆ ಮಾಡ್ತಾ ಇದ್ದಾರೆ ರಾಮ ಭಕ್ತರು ಅಂತ ನೀವೇ ಇಲ್ಲಿ ಗಮನಿಸ್ತಾ ಇರ್ಬೋದು. ನಾನು ಇನ್ನೂ ದೇವಸ್ಥಾನ ಆವರಣದಲ್ಲಿಲ್ಲ. ದೇವಸ್ಥಾನ ಆವರಣಕ್ಕೆ ಹೋದರೆ ಅಲ್ಲೂ ವರದಿನ ಸಲ್ಲಿಸ್ತೀವಿ. ಈ ದೇವಸ್ಥಾನದ ಆವರಣಕ್ಕೆ ಹೋಗೋಣ. ಇದು ದೇವಸ್ಥಾನದ ಆವರಣದ ಹತ್ರ ಬಂದಿದ್ದೀವಿ. ಸಾಕಷ್ಟು ಭಕ್ತಾದಿಗಳು ಸೇರಿದ್ದಾರೆ. ಆಗಲೇ ನೈಟ್ ಸಾಕಷ್ಟು ಭಕ್ತಾದಿಗಳು ಬಂದು ದೇವಸ್ಥಾನದ ಹತ್ರ ಕೂತಿದ್ದಾರೆ. ತಡರಾತ್ರಿಗಳು ಸಹಿತ ಭಜನೆಗಳು, ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಬನ್ನಿ ಒಳಗಡೆ ಹೋಗೋಣ. ಸಾಕಷ್ಟು ಭಕ್ತಾದಿಗಳು ಸಹಿತ ಸೇರಿದ್ದಾರೆ. ಹಾಗೂ ಸಾಕಷ್ಟು ಸ್ವಯಂ ಪ್ರೇರಿತರಾಗಿ ಬಂದು ರಂಗೋಲಿ ಎಲ್ಲ ಬಿಡಿಸ್ತಾ ಇರೋದು ಗಮನಿಸ್ತಿದ್ದಾರೆ ಅಂತ ಹೇಳ್ತೀನಿ. ಸಾಕಷ್ಟು ಜನ ಬಂದು ರಂಗೋಲಿನ ಬಿಡಿಸ್ತಾ ಇದ್ದಾರೆ. ಸಾಕಷ್ಟು ಭಕ್ತಾದಿಗಳು ಸ್ವಯಂ ಪ್ರೇರಿತರಾಗಿ ಬಂದು ರಂಗೋಲಿಯನ್ನು ಬಿಡಿಸ್ತಾ ಇದ್ದಾರೆ. ಅವರವರ ಭಕ್ತಿ ಅನುಸಾರವಾಗಿ ಅವ್ರ ಕೈಲಾದಂಥ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಅವ್ರ ಕ್ಯಾಮ್ರಾಮನ್ ಅದೊಂದು ಸ್ವಲ್ಪ ತೋರಿಸಿ. ಅಲ್ಲೂ ನೀವು ಗಮನಿಸ್ತಾ ಇರ್ಬೋದು, ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೋಸ್ಕರನೇ ಸತತ 24 ಗಂಟೆ ಟ್ರಸ್ಟ್ ಅವರು, ಈ ದೇವಸ್ಥಾನದ ಟ್ರಸ್ಟ್ ಅವರು ಸತತ 24 ಗಂಟೆ ಅನ್ನದಾಸೋಹ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ. ಇಲ್ಲಿರುವಂಥ ಕಾರ್ಯಕರ್ತರನ್ನ ಮಾತಾಡ್ಸೋಣ, ಬನ್ನಿ ಪ್ರಯತ್ನಿಸೋಣ. ಇಲ್ಲಿ ಹಿಂದೂ ಕಾರ್ಯಕರ್ತರು ಇದ್ದಾರೆ, ಅವರ ಮನದಾಳದ ಮಾತನ್ನು ಕೇಳೋದ ಬನ್ನಿ. ಅಣ್ಣ ಹೇಳಿ, ಏನು ಹೇಳೋದು? ಇದು ಒಂದು ಹಬ್ಬದ ರೀತಿ ಆಚರಿಸ್ಬೇಕು. ಒಂದು ಹಬ್ಬನೇ ನಮಗೆ 500 ವರ್ಷಗಳ ಒಂದು ಪ್ರತಿಫಲ ಅಂತ ತಿಳ್ಕೊಬೋದು. ನೂರಾರು ಸಾವಿರಾರು ನಮ್ಮ ಹಿಂದೂ ಕಾರ್ಯಕರ್ತರ, ನಮ್ಮ ಹಿಂದೂಗಳ ಮಾದಾಸೆ ಅಂತ ತಿಳ್ಕೊಬೋದು. ಬಹುದಿನಗಳ ಕನಸು ನನಸಾಗ್ತಿದೆ. ಇದನ್ನ ಒಂದು ಹಬ್ಬದ ರೀತಿನೇ ಆಚರಿಸ್ಬೇಕು ಅಂದ್ಬಿಟ್ಟು ನಮ್ಮ ಕೇರ್ಪೇಟೆ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹಮ್ಮಿಕೊಂಡಿದ್ದೀವಿ. ಕೇರ್ಪೇಟೆಯಲ್ಲಿ ಒಂದು ಅದ್ಭುತವಾದ ಹಬ್ಬದ ರೀತಿನೇ ಮಾಡ್ತಾ ಇದ್ದೀವಿ. ಒಂದು ದೀಪಾಲಂಕಾರ, ಒಂದು ಹೋಮದ್ರಿತ, ರಾಮತಾರಕ ಹೋಮ, ರಾಮ ಭಜನೆ, ಅನ್ನ ಸಂತರ್ಪಣೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಅನ್ನ ಸಂತರ್ಪಣೆ ಇರುತ್ತೆ. ದಯಮಾಡಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು. ನಾವು ಒಂದು ಸುಮಾರು 3000ದಿಂದ 5000 ಭಕ್ತರಿಗೆ ಅನ್ನದಾಸೋಹ ಮಾಡೋಣ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮಾಹಿತಿ ತಿಳಿಸ್ಕೊಡಿ. ಇದು ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ತುಂಬಾನೇ ಪುರಾತತ್ವವಾದ ಒಂದು ದೇವಸ್ಥಾನ. ಇದು ತುಂಬಾ ಪಾಳು ಬಿದ್ದಿದ್ದಂಥ ದೇವಸ್ಥಾನ. ನಮ್ಮ ಯುವಕ ಸಮೂಹ ಸೇರಿಕೊಂಡು ಅದರದೇ ಆದ ಒಂದು ಟ್ರಸ್ಟ್ ಅಂತ ರಚಿಸಿ ಒಂದು ಅಭಿವೃದ್ಧಿ ಮಾಡ್ತಾ ಬಂದಿದ್ದೀವಿ. ಇವಾಗ ಒಂದು ಇಲ್ಲಿ ಕೇರ್ಪೇಟೆಯಲ್ಲಿ 51 ಅಡಿ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಆಗಿದೆ. ಎಷ್ಟು ವರ್ಷ ಆಯ್ತು? ಇದು ಕರೆಕ್ಟಾಗಿ 5 ವರ್ಷ ಆಗಿದೆ ಜೂನಿಗೆ. ಇದೇ ರೀತಿ ಇನ್ನು ಮುಂದಕ್ಕೆ ನಾವು ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು ಅಂತ ತುಂಬಾ ಇದು ಮಾಡಿದ್ದೀವಿ. ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಅಂತಾನೆ ಇದೆ. ಕಾರ್ಯಸಿದ್ಧಿ ಆಂಜನೇಯ ನಮ್ಮ ಕಾರ್ಯಸಿದ್ಧಿಗೆ ನಾವೇನೇ ಇದು ಮಾಡ್ಕೊಂಡ್ರು ಸಿಗುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಭಕ್ತಾದಿಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾರೆ. ಅದೇ ರೀತಿ ಮುಂದಕ್ಕೂ ಇನ್ನು ದೇವಸ್ಥಾನ ವೃದ್ಧಿಯಾಗಲಿ, ಸಮೃದ್ಧಿಯಾಗಿ ನಮಗೆ ಅಭಿವೃದ್ಧಿ ಆಗಲಿ ಅನ್ನೋದು ನಮ್ಮ ಮಾದಾಸೆ. ನಮ್ಮ ಯುವಕ ಸಮೂಹ ಆಗ್ಲಬಹುದು, ಪ್ರತಿಯೊಬ್ಬರನ್ನು ಸಪೋರ್ಟ್ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ ಅಷ್ಟೇ. ಜನಗಳ ಸಂಭ್ರಮ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. 100% ಶ್ರೇಯಸ್ ಜೊತೆ ತರುಣ್ ಲೋಕೇಶ್, ಕೇರ್ಪೇಟೆ. ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ. ಇದು ನವೀನ ಜೀವನ.